ಎನರ್ಜಿ ಬೇಕಿತ್ತು ಇಡೀ ಇಂಡಸ್ಟ್ರಿಗೆ, ನಮ್ಮಗಳಿಗೆ ಎಲ್ರಿಗೂ ಬೇಕಿತ್ತು. ಮತ್ತೆ ಒಂದು ಮೋಟಿವೇಶನ್ ಬೇಕು ಹೊರಗಡೆ ಬಂದು ಕೆಲಸ ಮಾಡೋದಕ್ಕೆ. ಅದು ಸಿಕ್ಕಿದೆ ಅಂತ ಅನ್ಕೋತಿತ್ತು. ಈಗ ಇನ್ನೊಂದು ವಾರ ಮುಂದುವರೆದ್ರೆ ಇನ್ನೂ ಖುಷಿ ಆಗುತ್ತೆ ಅಂತ ಅನ್ಸುತ್ತೆ. ನಮ್ಮೆಲ್ಲ ನಟರಿಗೆಲ್ಲ ಕ್ರೆಡಿಟ್ ಕೊಡಬೇಕು, ಮಾಸ್ತಿ ಸರ್ ಅವ್ರಿಗೆಲ್ಲ ಕ್ರೆಡಿಟ್ ಕೊಡಬೇಕು ಈ ಫಿಲಮ್ಗೆ. ಇಟ್ಸ್ ಎ ಟೆಕ್ನಿಷಿಯನ್ಸ್ ಫಿಲಮ್, ಆರ್ಟಿಸ್ಟ್ ಫಿಲಮ್, ನೀವೇ ನೋಡಿದ್ದೀರಾ. ಸೊ ಒಳ್ಳೆ ಸಿನಿಮಾ ಅಂತ ಅನ್ಸಿದ್ರೆ ಗೆದ್ದಾಗಿರ್ತಾರೆ ಅಂತ. ಒಂದೇ ಒಂದು ಭಯ ಅಂತಂದರೆ ಈ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು, ಮಿಕ್ಕಿದ್ದೆಲ್ಲ ಸೆಕೆಂಡ್ರಿ ಆಗೋಗುತ್ತೆ. ಆ್ಯಂಡ್ ಎಲ್ರಿಗೂ ಅದೇ ಭಯ, ಅದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಎಲ್ಲ ನಟರಿಗೂ ಅಷ್ಟೇ, ನಿರ್ದೇಶಕರಿಗೂ ಅಷ್ಟೇ, ಆಲ್ ಟೆಕ್ನಿಷಿಯನ್ಸ್, ಪ್ರೊಡ್ಯೂಸರ್ಸ್ ಎಲ್ರಿಗೂ. ಕೆಲವು ಸರ್ತಿ ಗೆಲ್ತೀವಿ, ಕೆಲವು ಸರ್ತಿ ಸೋಲ್ತೀವಿ, ಕೆಲವು ಸರ್ತಿ ಚೆನ್ನಾಗಾಗುತ್ತೆ, ಕೆಲವು ಸರ್ತಿ ಚೆನ್ನಾಗಾಗುತ್ತೆ. ಈ ಸರ್ತಿ ಚೆನ್ನಾಗಿ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ನಮ್ಗೆ ಇದ್ದಿದ್ದು, ಅದನ್ನು ಚೆನ್ನಾಗಿ ನಿಭಾಯಿಸಿದ್ದೀವಿ ಅಂತ ವಿ ಪ್ರಾಮಿಸ್ ಆ್ಯಂಡ್ ವಿ ಡಿಲಿವರ್ ಅಷ್ಟೇ ನಮಗೆ. ಅಲ್ಲ, ನಾನು ಅಂದರೆ ಪಾತ್ರ ಬರ್ಬಿಟ್ಟು ಅವ್ರನ್ನ ಕಾಸ್ಟ್ಯೂಮ್ ಮಾಡಿದ್ದೆ. ಸೊ ಅದಾದಮೇಲೆ ಪಾತ್ರನೇ ಫ್ಯಾಮಿಲಿ ಓರಿಯೆಂಟೆಡ್ ಆಗಿತ್ತು ಆ್ಯಂಡ್ ಅಪ್ರೋಚೇ ಹಂಗಿದ್ದರಿಂದ ಆ್ಯಂಡ್ ಆ ಫ್ಯಾಮಿಲಿಗೆ ಅವ್ರಿಗೆ ಈಗಿನ ಜನ್ರೇಷನ್ಗೆ ಸೂಟ್ ಆಗುತ್ತೆ ಅಂತ ನಮ್ಗೆ ಅನಿಸ್ತು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.